ಇನ್ನು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂತಹ ವಿಚಾರವನ್ನ ಡಿ.ವಿ. ಸದಾನಂದ ಗೌಡ ಅವರು ಸ್ವಾಗತ ಮಾಡಿದ್ದಾರೆ. ನಮ್ಮ ಕೇಂದ್ರದ ನಾಯಕರ ನಿರ್ಧಾರ ನಮಗೆ ಸಂತೋಷ ತಂದಿದೆ. ಇನ್ನು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅನ್ನೋದನ್ನ ನಮ್ಮ ಹೈಕಮಾಂಡ್ ನಾಯಕರು ತಿಳಿಸಿದ್ದಾರೆ. ಇದು ಪಕ್ಷ ಶುದ್ಧೀಕರಣದ ಒಂದು ಭಾಗ ಅಂತ ಡಿ.ವಿ. ಸದಾನಂದ ಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷವನ್ನ ಶುದ್ಧೀಕರಣ ಮಾಡುವಂತಹ ಒಂದು ಭಾಗ ಸ್ವಲ್ಪ ತಡವಾದರೂ ಕೂಡ ಈಗ ಪ್ರಾರಂಭ ಆಗಿರುವಂಥದ್ದು ಸಂತೋಷದ ವಿಚಾರ. ಇದೆಲ್ಲವೂ ಕೂಡ 6 ತಿಂಗಳ ಹಿಂದೆ ಈ ಶಿಸ್ತು ಕ್ರಮ ಆಗಬೇಕಾಗಿತ್ತು. ಶಾಸಕ ಯತ್ನಾಳೇನು ಸಣ್ಣ ಮನುಷ್ಯ ಅಲ್ಲ. ಈ ಹಿಂದೆಯೂ ಕೂಡ ಉಚ್ಚಾಟನೆ ಮಾಡಿದ್ರು, ಅವರು ಅದನ್ನ ಸರಿಪಡಿಸಿಕೊಳ್ಳಿಲ್ಲ. ಅವರೇನು ಸಣ್ಣ ಮನುಷ್ಯ ಅಲ್ಲ. ಈ ಹಿಂದೆಯೂ ಕೂಡ ಉಚ್ಚಾಟನೆ ಮಾಡಲಾಗಿತ್ತು, ಆದರೂ ಕೂಡ ಅವರು ತಿದ್ದುಕೊಳ್ಳಿಲ್ಲ. ಹಿಂದುತ್ವದ ಪರ ಮಾತನಾಡಿದ ಕೂಡಲೇ ಬಿಜೆಪಿ ಪರ ಅಂತೇನಲ್ಲ. ಯಾರೋ ಒಬ್ರು ನಾಯಕರು ಹಿಂದುತ್ವದ ಪರವಾಗಿ ಮಾತನಾಡ್ತಾ ಇದ್ದಾರೆ ಅಂದ್ರೆ ಅವರು ಬಿಜೆಪಿ ಪರವಾಗಿ ಇದ್ದಾರೆ ಅಂತ ಅಲ್ಲ ಅಂತ ಸದಾನಂದ ಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪಾರ್ಟಿಯ ಯಾವುದೇ ವಿಚಾರಗಳು ಅದನ್ನ 4 ಗೋಡೆಗಳ ಮಧ್ಯದಲ್ಲಿ ಅಥವಾ ವರಿಷ್ಠರ ಗಮನಕ್ಕೆ ತಂದು ಮಾಡುವಂಥದ್ದು. ಈಗ ಸನ್ಮಾನ್ಯ ಯತ್ನಾಳ್ರು ಅವರೇನು ಸಣ್ಣ ಮನುಷ್ಯ ಅಲ್ಲ. ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಒಬ್ಬ ಪ್ರಭಾವಿ ನಾಯಕರು. ಅವರು ಹಿಂದಿನಿಂದಲೂ ಕೂಡ ಒಂದು ಪಕ್ಷದ ಇದಕ್ಕೆ ಆಗಾಗ ತೊಂದರೆ ಮಾಡ್ತಾ ಇದ್ದದನ್ನು ನಾವು ಕಂಡಿದ್ದೀವಿ. ಒಮ್ಮೆ ಅವರನ್ನು ಸಸ್ಪೆಂಡ್ ಮಾಡಿದ್ದೆವು, ಪಾರ್ಟಿಯಿಂದ ಹೊರಗೆ ಹೋದ್ರು, JDSಗೆ ಹೋಗಿ ಬಂದರು. ಅದರ ನಂತರ ಆದರೂ ಅವರು ಸರಿದಾರಿಯಲ್ಲಿ ಇರಬೇಕಾಗಿತ್ತಲ್ಲ. ಮತ್ತು ಅವರಿಗೆ ಯಾರನ್ನು ಭೇಟಿ ಮಾಡಲಿಕ್ಕೆ ಇನ್ನೊಬ್ಬನ ಮಧ್ಯವರ್ತಿ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ಅವರು ಆ ರೀತಿಯಲ್ಲಿ ಬೇರೆ ಬೇರೆ ಹಂತದಲ್ಲಿ ಅವರು ಬೇರೆ ಬೇರೆ ಸ್ಥಾನ ಅಲಂಕರಿಸಿದವರು. ಅದ ಕಾರಣ ಎಲ್ಲೋ ತನ್ನ ಈಗೋ ಪ್ರಾಬ್ಲಮೇ ಅವರು ಪಕ್ಷ ವಿರೋಧಿ ಚಟುವಟಿಕೆಗೆ ಒಂದಷ್ಟು ವೇಗ ಕೊಡಲಿಕ್ಕೆ ಅದು ಕಾರಣೀಭೂತ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೆ. ಡಿಲೇ ಆಗಿದೆ, ಅದನ್ನು ನಾನು ಒಪ್ಕೊಳ್ತೇನೆ. ನೀವು ಕೂಡ ಹೇಳಿದ ರೀತಿಯಲ್ಲಿ ಒಂದಷ್ಟು 6 ತಿಂಗಳ ಹಿಂದೆ ಇದು ಆಗಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಈ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸ್ವಲ್ಪ ಮಟ್ಟಿಗೆ ನಿಷ್ಕ್ರಿಯತೆ ಕಡೆ ಹೋಗಿದ್ದಾರೆ. ನಮಗೂ ಬೇರೆ ಪಾರ್ಟಿಗೂ ಡಿಫ್ರೆನ್ಸ್ ಇಲ್ಲ, ನಮ್ಮ ಕೇಂದ್ರದ ವರಿಷ್ಠರು ಇನ್ನೂ ಕೂಡ ಇದಕ್ಕೆ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ಹೇಳುವಂಥ ಒಂದು ನೋವು ಕಾರ್ಯಕರ್ತರಲ್ಲಿ ಇತ್ತು. ಆದರೆ ಶುದ್ಧೀಕರಣ ಪ್ರಾರಂಭ ಆಗಿದೆ. ನಾನು ಯಾವುದೋ ಒಬ್ಬನ ಮೇಲೆ ಆ್ಯಕ್ಷನ್ ಆಗಿದೆ ಅಂತ ಹೇಳುವಂಥದ್ದು ಮಾತ್ರ ಅಲ್ಲ, ಉಳಿದ 5 ಜನರಿಗೆ ನೋಟಿಸ್ ಕೊಟ್ಟಿದ್ದಾರಲ್ಲ, ಇದು ಕೂಡ ಒಂದು ರೀತಿಯಲ್ಲಿ ಗುಂಪುಗಾರಿಕೆ ಮಾಡುವವರಿಗೆ ಒಂದು ಎಚ್ಚರಿಕೆಯ ಗಂಟೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಏನಾಗಿದೆ ಅಂತ ಹೇಳಿದ್ರೆ, ಹಿಂದುತ್ವ ಮಾತಾಡಿದ ಕೂಡಲೇ ಬಿಜೆಪಿಯ ಪರ ಅಂತಲ್ಲ. ಬಿಜೆಪಿಗೆ ತನ್ನದೇ ಆದಂಥ ತತ್ವ, ಸಿದ್ಧಾಂತ ಮತ್ತೊಂದೆಲ್ಲವಿದೆ. ಹಿಂದುತ್ವ ಕೂಡ ಅದರ ಒಂದು ಭಾಗ ಅಷ್ಟೇ. ಆದ ಕಾರಣ ಎಲ್ಲ ಒಂದು ಕಡೆ ನಾನು ಅದಕ್ಕೆ ಸರಿ ಇದ್ದೀನಿ, ಬಾಕಿ ಎಲ್ಲದರಲ್ಲಿ ನಾನು ಅದಕ್ಕೆ ವಿರೋಧ ಇದ್ದೇನೆ ಅಂತ ಹೇಳಿದರೆ ಅದು ಅಶಿಸ್ತು. ನಾನು ಯಾರ ಮೇಲೆ ಏನು ಅಂತಲ್ಲ, ಅಶಿಸ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಬಾರ್ದು. ಅಶಿಸ್ತು ಇದ್ದಾಗೆಲ್ಲ ಪಕ್ಷದ ಸಂಘಟನೆ ಬೆಳೆಯುವುದಿಲ್ಲ. ಮತ್ತು ಭಾರತೀಯ ಜನತಾ ಪಾರ್ಟಿ 2 ವಿಚಾರಗಳ ಆಧಾರದಲ್ಲೇ ತನ್ನ ಇಡೀ ಅಸ್ತಿತ್ವವನ್ನು, ಅದೊಂದು ಶಿಸ್ತುಬದ್ಧ ಪಾರ್ಟಿ ಅಂತ ಹೇಳುವಂಥದ್ದು ಒಂದು, ಎರಡನೇದು ಕೇಡರ್ ಬೇಸ್ಡ್ ಪಾರ್ಟಿ ಅಂತ ಹೇಳುವಂಥದ್ದು. ಇದರ ಮೂಲ ತತ್ವ. ಈ ತತ್ವದ ಹಿನ್ನೆಲೆಯಲ್ಲಿ ಇರುವಂಥ ಆ ಶಿಸ್ತೇ ಇಲ್ಲ ಅಂತ ಹೇಳಿದ್ರೆ ಜನ ಕೂಡ ನಮ್ಮನ್ನೊಂದು ರೀತಿಯಲ್ಲಿ ವಕ್ರದೃಷ್ಟಿಯಲ್ಲಿ ನೋಡುವಂಥದ್ದು. ಪಾರ್ಟಿಯ ಯಾವುದೇ ವಿಚಾರಗಳು ಅದನ್ನ 4